ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಿನ ಒಂದು ಗುಪ್ತವಾಗಿರುವಂತಹ ಮಾತುಗಳು ಏನಿದೆ, ಸೀಕ್ರೆಟ್ ಥಾಟ್ಸ್ ಏನಿದೆ, ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿ ನಿಮ್ಮ ಬಗ್ಗೆ ಅವರು ಏನೆಲ್ಲ ಸೀಕ್ರೆಟ್ ಥಾಟ್ಸ್ಗಳನ್ನ, ಯೋಚನೆಗಳನ್ನ ಹೊಂದಿದ್ದಾರೆ ಅನ್ನೋದನ್ನು ಈ ಒಂದು ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಕ್ಲೈಮ್ ದ ಲವ್ ಅಂತ ಹೇಳಿಬಿಟ್ಟು 111 ಆ್ಯಡ್ ಮಾಡಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತೀನಿ, ಕ್ಲೈಮ್ ದ ಲವ್, CLAIM, ಕ್ಲೈಮ್, THE ದ, LOVE ಲವ್. ಓಕೆ, ಸೊ ಸ್ಪೆಲ್ಲಿಂಗ್ನ ಮಿಸ್ಟೇಕ್ ಮಾಡಿಬಿಡಿ. ಕನ್ನಡದಲ್ಲಿ ಬರೆಯೋರಿಗೂ ಅಷ್ಟೇ ಕನ್ನಡ ಅಕ್ಷರನ ಗಮನಿಸಿ ಕಮೆಂಟ್ ಮಾಡಿ. ಓಕೆನಾ? ಹಾಗೆಯೇ ನಿಮ್ಮೆಲ್ಲರ ಸಪೋರ್ಟಿಗೆ, ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಯಾರೆಲ್ಲ ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು, ಲೈಕ್ ಮಾಡ್ತಾ ಇರ್ಬೋದು, ಅಥವಾ ಕಮೆಂಟ್ ಮಾಡೋ ಮುಖಾಂತರ ನನ್ನ ಜೊತೆಗೆ ಯಾರೆಲ್ಲ ಕನೆಕ್ಟ್ ಆಗಿದ್ದೀರಾ, ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ಮಿರಾಕಲ್ ಲೈಫ್ನ ನೋಡಿದ್ದೀರಾ ಕೂಡ. ಆಲ್ಮೋಸ್ಟ್ ಈಗ ನನ್ನ ಹತ್ರ ತುಂಬ ಜನ ಶೇರ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲವ್ ಲೈಫ್ ಬಗ್ಗೆ ಆಗಿರ್ಬೋದು, ಅಥವಾ ಕೆರಿಯರ್ ಬಗ್ಗೆನೇ ಆಗಿರಬಹುದು. ಓಕೆನಾ? ತುಂಬ ಜನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ. ಹೀಗೆ ಇನ್ನೂ ಹೆಚ್ಚೆಚ್ಚು ನಿಮ್ಮ ಲೈಫಲ್ಲಿ ಪಾಸಿಟಿವ್ ಆಗಿರುವಂತಹ ಹೊಸ ಪಾಸಿಟಿವ್ ಘಟನೆಗಳು ನಡೀಲಿ ಅಂತ ಹೇಳಿ ಬ್ಲೆಸ್ ಮಾಡ್ತೀನಿ, ಹೀಲ್ ಮಾಡ್ತೀನಿ. ಓಕೆನಾ? ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ 1 ಸೆಕೆಂಡ್ ಆದ್ರೂ ಕಣ್ಣು ಮುಚ್ಚಿ ಫೀಲ್ ಮಾಡ್ತೀರಾ, ಎನರ್ಜಿನ ಫೀಲ್ ಮಾಡ್ತೀರಾ. ಹಾಗೆಯೇ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್ ಅನ್ಸತ್ತಲ್ವ ನಿಮಗಿದು? ಹಾಗೆಯೇ ಈ ರೀಡಿಂಗ್ ನಿಮ್ಮವರೆಗೆ ತಲುಪಿದೆ, ಯೂನಿವರ್ಸ್ ನಿಮಗೆ ತಲುಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಗ್ರ್ಯಾಟಿಟ್ಯೂಡ್ ಆಗಿರಿ. ನೀವೆಷ್ಟು ಗ್ರ್ಯಾಟಿಟ್ಯೂಡ್ ಆಗಿರ್ತೀರಾ ಅಷ್ಟು ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ನ ಖಂಡಿತ ನೋಡ್ತಿರೋದು 100% ಬರೆದಿಟ್ಕೊಳ್ಳಿ. ನೀವೆಷ್ಟು ಗ್ರ್ಯಾಟಿಟ್ಯೂಡ್ ಆಗಿರ್ತೀರಾ ಅಷ್ಟು. ಓಕೆ, ಸೊ ಇದರಲ್ಲೂ ಅಷ್ಟೇ ತುಂಬ ಜನ ಕಮೆಂಟ್ ಮಾಡಬೇಕಿದ್ರೆ ನಾನೇನು ಹೇಳಿರ್ತೀನಿ ಅದೇ ರೀತಿಯಾಗಿ ನೀವು ಕಮೆಂಟ್ನ ಮಾಡ್ತೀರಾ. ಬಟ್ ಕೆಲವೊಬ್ಬರದಲ್ಲಿ ಆ್ಯಡ್ ಮಾಡ್ತೀರಾ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿಬಿಟ್ಟು. ಅದನ್ನು ನಾನು ಹೇಳಿರಲ್ಲ, ಎಲ್ಲೂ ಕೂಡ ನಾನು ಮೆನ್ಷನ್ ಮಾಡಲ್ಲ, ಅದು ಅಲ್ವಾ? ಸೊ ಆಲ್ಮೋಸ್ಟ್ ನಾನು ಕಮೆಂಟ್ ಲೈನ್ನ ಈ ಥರ ಮಾಡಿ ಅಂತ ಹೇಳ್ತೀನಿ, ಬಟ್ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡಿ ಅಂತ ನಾನು ಎಲ್ಲೂ ಕೂಡ ಮೆನ್ಷನ್ ಮಾಡಲ್ಲ. ಬಟ್ ನೀವಾಗೆ ತಿಳಿದು ಆ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡ್ತೀರಲ್ವ, ವೆರಿ ಗುಡ್. ಆ ರೀತಿಯಾಗಿ ನಿಮ್ಮ ಗ್ರ್ಯಾಟಿಟ್ಯೂಡ್ನ ಏನು ಕೃತಜ್ಞತೆ ಭಾವವನ್ನು, ಫೀಲಿಂಗ್ಸ್ನ ನೀವು ಯಾವಾಗ ಅಳವಡಿಸ್ಕೊಳ್ತೀರ ನಿಮ್ಮ ಲೈಫಲ್ಲಿ, ನೀವು ಬೇಡ್ಕೊಳ್ಳೋದು ಇಷ್ಟ ಆದರೆ ದೇವರು ಕೊಡೋದು ಇಷ್ಟ ಆಗಿರುತ್ತೆ. ಓಕೆ, ಸೊ ನೆನಪಿರಲಿ. ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಹೇಳಿದೆ ಅಲ್ವಾ, 1 ಸೆಕೆಂಡ್ ಆದ್ರೂ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ, ಫೀಲ್ ಮಾಡಿ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಈ ಒಂದು ರೀಡಿಂಗ್, ಈ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತೇಳಿ ಗ್ರ್ಯಾಟಿಟ್ಯೂಡ್ನ ಅರ್ಪಿಸ್ತಾ ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ, ನಿಮ್ಮ ಲವ್ ಎನರ್ಜಿನ ಫೀಲ್ ಮಾಡಿ. ಓಕೆ, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಕ್ಯಾಂಡಲ್ ಹಚ್ಚಿದ ತಕ್ಷಣ ಫೀಲ್ ಮಾಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿಯಾಗಿ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಆದಿಪರಾಶಕ್ತಿ ಜಗನ್ಮಾತೆ. ನಿಮ್ಮ ಪರ್ಸನ್ ಅವರ ಮನಸ್ಸಿನ ಗುಪ್ತ ಮಾತುಗಳು, ಸೀಕ್ರೆಟ್ ಥಾಟ್ಸ್ ಏನಿದೆ ನಿಮ್ಮ ಬಗ್ಗೆ, ಓಕೆ. ಎಲ್ಲೋ ಒಂದು ಕಡೆ ನಿಮ್ಮ ಜೊತೆಗೆ ಅವರು ಸಪ್ತಪದಿನ ತುಳಿಬೇಕು, ಮದುವೆ ಆಗಬೇಕು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಎಲ್ಲೋ ಒಂದು ಕಡೆ ಈ ಸಂಬಂಧ ಪವಿತ್ರತೆಯನ್ನು ಪ್ರತಿನಿಧಿಸ್ತಾ ಇದೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ನೋಡ್ಬೋದು, ಒಂದರ ಮೇಲೆ ಒಂದು ಬಿದ್ದು ದೊಡ್ಡ ಆಕಾರಕ್ಕೆ ಬಂದಿದೆ ಇಲ್ಲಿ ಅಲ್ವಾ? ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಗೌರವ ಏನಿದೆ ಅದು ಬೆಟ್ಟದಷ್ಟಿದೆ ಅನ್ನುವಂತಹ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ಹಳೆಯ ನೆನಪುಗಳನ್ನು
ಮೆಲುಕು ಹಾಕ್ತಾ ಇರುವಂಥದ್ದು. ಇವಾಗಲೂ ಕೂಡ ಅವರಿಗೆ ಹಳೆಯ ನೆನಪುಗಳು ಕಾಡ್ತಾ ಇದೆ ಅನ್ನೋಂತಹ ಒಂದು ಎನರ್ಜಿಲಿ ಬರ್ತಿದೆ. ಜ್ವಾಲೆ ನೋಡಬಹುದು, ತುಂಬ ಹೈಟ್ ಆಗಿ ಎತ್ತರಕ್ಕೆ ಏರ್ತಾ ಇರುವಂಥದ್ದು ಅಲ್ವಾ. ಅವರು ನಿಮ್ಮನ್ನು ನೋಡಿದಾಗ ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರ ಹೃದಯದ ಬಡಿತ ಏನಿದೆ ಅದಿನ್ನೂ ಕೂಡ ಹೆಚ್ಚಾಗತ್ತೆ. ಅವರು ಎಲ್ಲೋ ಒಂದು ಕಡೆ ಓಕೆ ನಿಮಗೆ ಹೇಳಬೇಕು ಅಂತ ಇರುವಂತಹ ಸೀಕ್ರೆಟ್, ಗುಪ್ತವಾಗಿರುವಂತಹ ಮಾತು ಏನು ಅಂತ ಹೇಳಿದ್ರೆ, ಓಕೆ ನಿಮ್ಮ ಪರ್ಸನ್ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಅವರನ್ನವರೇ ಕಟ್ ಹಾಕೊಂಡಿರುವಂಥ ಒಂದು ಎನರ್ಜಿ ಬರ್ತಿದೆ. ಇದನ್ನು ನಿಮ್ಮ ಹತ್ರ ಅವ್ರು ಹೇಳ್ಕೊಂಡಿಲ್ಲ, ಶೇರ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಾನು ಕಟ್ಟು ಬಿದ್ದಿದ್ದೀನಿ, ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನಾನು ಸಿದ್ಧ ಇಲ್ಲ, ಆದರೆ ಪರಿಸ್ಥಿತಿ ನಿನ್ನನ್ನು ಕಳ್ಕೊಳ್ಳುವ ಹಾಗೆ ಮಾಡ್ತಾ ಇದೆ ಅನ್ನೋಂತಹ ಒಂದು ಎನರ್ಜಿಯಲ್ಲಿ ನಿಮ್ಮ ಪರ್ಸನಿಂದ ಬರ್ತಿರುವಂತಹ ಸೀಕ್ರೆಟ್ ಥಾಟ್ಸ್ ಇದಾಗಿದೆ. ಇಲ್ಲಿ ಒಂದು ಕಣ್ಣೀರಿನ ಹನಿಯ ಹಾಗೆ ಇಲ್ಲಿ ಒಂದು ಪಿಕ್ಚರ್ ಮೂಡ್ತಾ ಇದೆ. ಓಕೆ, ಇದು ಅವರ ಒಂದು ಪಶ್ಚಾತ್ತಾಪವನ್ನು ಕೂಡ ಇಲ್ಲಿ ತೋರಿಸ್ತಿರುವಂಥದ್ದು. ಯಾವುದೋ ಒಂದು ವಿಷಯದಲ್ಲಿ ಅವರು ನಿಮಗೆ ಸುಳ್ಳು ಹೇಳಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ, ಅಥವಾ ಯಾವುದೋ ಒಂದು ವಿಷಯನ ಮುಚ್ಚಿಟ್ಟಿರಬಹುದು ಅನ್ನೋಂಥ ಎನರ್ಜಿ ಕೂಡ ಬರ್ತಿದೆ. ಅದು ಅವ್ರ ಮನಸ್ಸಿಗೆ ಅವಾಗವಾಗ ಆ ವಿಷಯ ಚುಚ್ಚುತ್ತಾ ಇದೆ. ಅಂದರೆ ನಿಮಗೆ ಹೇಳ್ದೇನೆ ಮುಚ್ಚಿಟ್ಟಿದ್ದೀನಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ಸುಳ್ಳು ಹೇಳಿದ್ದೀನಿ ಅನ್ನುವಂಥದ್ದು ಅವರಿಗೆಲ್ಲೋ ಒಂದು ಕಡೆ ಮನಸ್ಸಿಗೆ ಚುಚ್ಚುತ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? ಒನ್ ಮಿನಿಟ್. ಎಸ್, J letter, N letter, V letter, U letter, D letter, N letter, A letter, H letter, R letter, S letter. Okay. Date of birth 28 31 3 6 2 1 19 10. ಇದು ನಿಮ್ಮ ಮ್ಯಾರೇಜ್ ಡೇಟ್ ಕೂಡ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. 17 7. ಎನ್ ಲೆಟರ್ ಇಲ್ಲಿ ತುಂಬ ಚಾನಲೈಸ್ ಮೆಸೇಜ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಎನ್. ಓಕೆ, ನಿಮ್ಮ ಪರ್ಸನ್ ಹೆಸರು ಎನ್ನಿಂದ ಸ್ಟಾರ್ಟ್ ಆಗಬಹುದು ಅಥವಾ ನಿಮ್ಮ ಹೆಸರು ಎನ್ನಿಂದ ಸ್ಟಾರ್ಟ್ ಆಗಬಹುದು. ನಿಮ್ಮಿಬ್ಬರ ಹೆಸರು ಕೂಡ ಎನ್ನಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ರಾಶಿಗಳು ಮಕರ ರಾಶಿ, ವೃಷಭ, ಮೀನ, ಕರ್ಕಾಟಕ, ಕನ್ಯಾ ರಾಶಿಯ ಪ್ರೆಸೆನ್ಸ್ ಇದೆ ಇಲ್ಲಿ. ಓಕೆ, ನೀವು ಇವತ್ತಿನ ದಿನ ವೇರ್ ಮಾಡಿರುವಂಥದ್ದು, ಹಾಕ್ಕೊಂಡಿರುವಂತಹ ಬಟ್ಟೆಯ ಬಣ್ಣ ಗ್ರೀನ್ ಕಲರ್ ಸ್ಯಾರಿ ಆಗಿರಬಹುದು ಅಥವಾ ಡ್ರೆಸ್ ಆಗಿರಬಹುದು, ಟಿ ಶರ್ಟ್ ಆಗಿರಬಹುದು, ಅಥವಾ ನಿಮ್ಮ ಪರ್ಸನ್ ಈ ಕಲರ್ನ ವೇರ್ ಮಾಡಿರುವಂಥದ್ದು ಯೆಲ್ಲೋ ಕಲರ್, ಪಿಂಕ್, ಪರ್ಪಲ್, ಡಾರ್ಕ್ ಪರ್ಪಲ್, ಸ್ಕೈ ಬ್ಲೂ, ಯೆಲ್ಲೋ ಕಲರ್. ಓಕೆ, ಮೆಂತ್ಯ ಕಲರ್ ಬರ್ತಿದೆ ಇಲ್ಲಿ. ಓಕೆ, ಗ್ರೇ ಕಲರ್, ಡಾರ್ಕ್ ಗ್ರೇ, ಬ್ಲ್ಯಾಕ್, ಓಕೆ ರೈಟ್.
ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಹ್ಯಾಂಗ್ಮ್ಯಾನ್ ಬರ್ತಾ ಇದೆ. ಓಕೆ, 7 of Cups, the Magician card, 6 of Swords. Okay, ತಗೊಳ್ಳೋಣ. The Lovers card, okay, 5 of Swords, sorry, Wands, the Chariot, the Hermit card ಬರ್ತಿದೆ. Okay, nice. ಬಾಟಮ್ ಆಫ್ ದ ಕಾರ್ಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ, ಶಕ್ತಿ ಜಗನ್ನಾಥ. ಓಕೆ, ನೈಸ್. ಸೊ ಇಲ್ಲಿ ನೋಡ್ಬೋದು ದ ಲವರ್ಸ್ ಕಾರ್ಡ್ ಬರ್ತಾ ಇದೆ. ನಿಮ್ಮಿಬ್ಬರ ನಡುವೆ ಒಂದು ದೈವಿಕವಾಗಿರುವಂಥ ಸಂಬಂಧ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತದೆ. ಇಬ್ಬರು ಕೂಡ ಸ್ಪಿರಿಚುವಲ್ ಜರ್ನಿಲಿ ಇರ್ಬೋದು, ಸ್ಪಿರಿಚುವಲ್ ಪಾತಲ್ಲಿ ಇರಬಹುದು, ಅಥವಾ ಈ ಪ್ರೀತಿ ಸಿಕ್ಕಿದ ಮೇಲೆ ನಿಮ್ಮ ಪರ್ಸನ್ ಎಲ್ಲ ಒಂದು ಕಡೆ ಸ್ಪಿರಿಚುವಲ್ ವೇಗೆ ಕರ್ಕೊಂಬಂದಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ಸಿಕ್ಕಿದ ಮೇಲೆ ನೀವು ಸ್ಪಿರಿಚುವಲ್ ವೇಗೆ ಹೋಗಿರೋಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಅವ್ರು ನಿಮ್ಮನ್ನು ಕೇವಲ ವ್ಯಕ್ತಿಯನ್ನಾಗಿ, ಒಬ್ಬ ವ್ಯಕ್ತಿ, ಇವ್ರು ನನ್ನ ಪರ್ಸನ್ ಆ ಥರದಲ್ಲಿ ಅವ್ರು ನೋಡ್ತಾ ಇಲ್ಲ, ಬದಲಿಗೆ ಅವರ ಒಂದು ಜೀವನದ ಒಂದು ಅರ್ಧ ಭಾಗ, ಒಂದು ಭಾಗ ನೀವೇನೇ ಆಗಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಹಾಗೆಯೇ ಇಲ್ಲಿ 6 of Swords ಬರ್ತಿರೋದ್ರಿಂದ ಅವ್ರು ಯಾವುದೋ ಒಂದು ವಿಷಯದಲ್ಲಿ, ಯಾವುದೋ ಒಂದು ಗೊಂದಲದಲ್ಲಿ ಸಿಗಾಕೊಂಡಿದ್ದಾರೆ. ಇಲ್ಲಿ ಸಮಾಜದ ವಿಷಯದಲ್ಲೂ ಆಗಿರಬಹುದು, ಕುಟುಂಬದ ವಿಷಯದಲ್ಲೂ ಆಗಿರ್ಬೋದು, ಅಥವಾ ಅವರದ್ದೇ ಆದಂಥ ಒಂದಷ್ಟು ಭಯದಲ್ಲೂ ಕೂಡ ಸಿಗಾಕೊಂಡಿರ್ಬೋದು. ಆ್ಯಂಡ್ ಇಲ್ಲಿ ಅವ್ರು ನಿಮ್ಮ ಬಳಿ ಬರೋದಿಕ್ಕೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಷಯಗಳು ತಡೆ ಹಿಡಿತಾ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ನೋಡ್ಬೋದು ಅವ್ರಿಗೆ ಬರಬೇಕು ಅಂತ ಇದೆ, ಬಟ್ ಯಾರೋ ಅವ್ರನ್ನ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಬಿಡ್ತಾ ಇಲ್ಲ, ತಡೆ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವರೆಲ್ಲೋ ಒಂದು ಕಡೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋ ಹಾಗೆ ಒದ್ದಾಡ್ತಿರೋಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಕ್ವೀನ್ ಆಫ್ ವ್ಯಾಂಡ್ಸ್, ವಾವ್, ಏಸ್ ಆಫ್ ಕಪ್ಸ್ ಬರ್ತಿದೆ ಇಲ್ಲಿ. ಸೊ ಬ್ಯೂಟಿಫುಲ್. ಅತಿ ಶೀಘ್ರದಲ್ಲೇ ಅವ್ರು ನಿಮಗೆ ಒಂದು ಹೊಸ ಆರಂಭಕ್ಕೆ ಅಥವಾ ನಿಮ್ಮ ಜೊತೆಗೆ ಒಂದು ನ್ಯೂ ಬಿಗಿನಿಂಗ್ನ ಮಾಡೋದಕ್ಕೆಲ್ಲ ಒಂದು ಕಡೆ ಮಾನಸಿಕವಾಗಿ ಸಿದ್ಧ ಆಗ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಯಾಕಂದ್ರೆ ಇದೆರಡೂ ಕೂಡ ಪಾಸಿಟಿವ್ ಕಾರ್ಡ್ ಆಗಿದೆ. ಕ್ವೀನ್ ಆಫ್ ವ್ಯಾಂಡ್ಸ್ ಆಗಿರ್ಬೋದು, ಏಸ್ ಆಫ್ ಕಪ್ಸ್ ಆಗಿರಬಹುದು. ಅವರು ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ತಿರುವಂಥದ್ದು, ಹೊಸ ಆರಂಭಕ್ಕೆ ಅವರು ಮಾನಸಿಕವಾಗಿ ಸಿದ್ಧ ಆಗ್ತಿರುವಂತಹ ಪಾಸಿಟಿವ್ ಎನರ್ಜಿ, ಸ್ಟ್ರಾಂಗ್ ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ, ಯಾಕಂತ ಹೇಳಿದ್ರೆ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಅತೀವವಾಗಿರುವಂತಹ ಪ್ರೀತಿ ಇರೋದ್ರಿಂದ ಅವ್ರು ಅಷ್ಟು ಈಸಿಯಾಗಿ ನಿಮ್ಮನ್ನು ಮರೆಯೋದಿಕ್ಕಿರ್ಬೋದು, ಅಥವಾ ನಿಮ್ಮನ್ನು ದೂರ ಆಗೋದಕ್ಕೆ ಅವರಿಗೆ ಮನಸ್ಸಿಂದ ಒಪ್ಪಿಗೆ ಇಲ್ಲ ಇಲ್ಲಿ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಎಲ್ಲೋ ಒಂದು ಕಡೆ ನಿಮ್ಮ ಪ್ರೀತಿ ಏನಿದೆ ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ಒಣಗೋಗಿದೆ, ಇದು ಇನ್ನೇನು ಇಲ್ಲ, ಎಲ್ಲ ಮುಗಿದು ಹೋಯ್ತು ಅನ್ನೋಂತಹ ಪರಿಸ್ಥಿತಿಗೆ ಬಂದಿರುವಂತಹ ಒಂದು ಎನರ್ಜಿ ಬರ್ತಿದೆ. ಇಬ್ರು ಕೂಡ ಆ ಮೈಂಡ್ ಸೆಟ್ಟಿಗೆ ಬಂದಿದ್ದೀರಾ, ಆದರೆ ಎಲ್ಲೋ ಒಂದು ಕಡೆ ಆ ನೆನಪು ತುಂಬಾ ಆಳವಾಗಿ ಇರುವಂತಹ ಒಂದು ಎನರ್ಜಿ, ನಿಮ್ಮಿಬ್ಬರಲ್ಲೂ ಕೂಡ ಆ ಪ್ರೀತಿಯ ನೆನಪಾಗಿರ್ಬೋದು, ನಿಮ್ಮ ಪರ್ಸನ್ ಅವರ ನೆನಪು ತುಂಬಾ ಆಳವಾಗಿದೆ. ಹಾಗಾಗಿ ಇಲ್ಲಿ ಸರಿಯಾದ ಕಾಲ ಬಂದಾಗ ಅದು ಮತ್ತೆ ಚಿಗುರತ್ತೆ. ಆ್ಯಂಡ್ ತಾಳ್ಮೆ ಇರಲಿ ಅನ್ನೋಂಥ ಒಂದು ಎನರ್ಜಿ ನಿಮಗಿಲ್ಲಿ ಪವರ್ಫುಲ್ ಆಗಿ ಬರ್ತಾ ಇದೆ. ಓಕೆ, ಒಂದು ವಿಷಯ ಹೇಳ್ತೀನಿ. ಒಬ್ಬ ವ್ಯಕ್ತಿ ಮರುಭೂಮಿಯಲ್ಲಿ ಹೀಗೆ ಬಾಯಾರಿಕೆಯಿಂದ ಅಲಿದಾಡ್ತಾ ಇರ್ತಾನೆ. ಓಕೆ, ದೂರದಲ್ಲಿ ಎಲ್ಲೋ ಒಂದು ಕಡೆ ಅವನಿಗೆ ಒಂದು ಸಣ್ಣ ಗಿಡ ಕಾಣಿಸುತ್ತೆ, ಅದು ತುಂಬ ಹಸಿರಾಗಿರುತ್ತೆ. ಮರುಭೂಮಿಯಲ್ಲಿ ಗಿಡ ಹಸಿರಾಗಿರೋದು ಅಂತ ಹೇಳಿದ್ರೆ ಆಶ್ಚರ್ಯ ಅಲ್ವಾ, ರೈಟ್? ಅವನ ಕಣ್ಣಿಗೆ ಕಾಣಿಸುತ್ತೆ ಆ ಥರದ ಗಿಡ, ತುಂಬ ಹಸಿರಾಗಿರುವಂತಹ ಗಿಡ ಅವನ ಕಣ್ಣಿಗೆ ಕಾಣಿಸುತ್ತೆ. ಅಲ್ಲಿ ನೀರಿರೋದಿಲ್ಲ, ಆದರೂ ಕೂಡ ಆ ಗಿಡ ಬದುಕಿ ಏನು ತುಂಬಾನೇ ಹಸಿರಾಗಿ ಕಾಣಿಸ್ತಾ ಇರುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಅದು ಹೇಗಪ್ಪ ಅಂತ ನೋಡಿದಾಗ ಆ ಗಿಡದ ಬೇರೇನಿತ್ತು ತುಂಬ ಡೀಪ್ ಆಗಿ ಆಳಕ್ಕೆ ಹೋಗಿ ಮಣ್ಣಿನೊಳಗಿರುವಂತಹ ತೇವಾಂಶವನ್ನ ಹೀರ್ತಾ ಅದು ಅಷ್ಟು ಹಸಿರಾಗಿ ಬದುಕಿರತ್ತೆ.
ಓಕೆನಾ. ಇದರಲ್ಲಿ ನಿಮ್ಮ ಪ್ರೀತಿನೂ ಕೂಡ ಅಷ್ಟೇ ಇಲ್ಲಿ ಈ ಥರನೇ ಕಾಣಿಸ್ತಾ ಇರೋದು. ಎಲ್ಲೋ ಒಂದು ಕಡೆ ನೀವು ಹೋಪ್ನ ಕಳ್ಕೊಳ್ತಿದ್ದೀರಾ, ಅಥವಾ ಇದು ಸಿಗಲ್ಲ ಪ್ರೀತಿ, ಈ ವ್ಯಕ್ತಿ ನಂಗೆ ಸಿಗಲ್ಲ ನನ್ನ ಲೈಫಲ್ಲಿ ಅಂತ ನೀವೆಲ್ಲೋ ಒಂದು ಕಡೆ ಆ ಥರ ಮೈಂಡ್ ಸೆಟ್ಟಿಗೆ ಬರ್ತಾ ಇದ್ದೀರಾ. ಬಟ್ ಸಡನ್ ಆಗಿ ಈ ಪ್ರೀತಿಯಲ್ಲಿ ನೀವು ಚೇಂಜಸ್ನ ಖಂಡಿತ ನೋಡ್ತೀರಾ. ಏಸ್ ಆಫ್ ಕಪ್ಸ್ ಬರ್ತಿದೆ, ನೈಟ್ ಆಫ್ ಸಾರ್ಟ್ಸ್ ಕೂಡ ಇದೆ ಇಲ್ಲಿ. ಸೊ ವೆರಿ ಸೂನ್, ತಕ್ಷಣನೇ ಅಥವಾ ಸಡನ್ ಆಗಿ ಈ ಒಂದು ಪ್ರೀತಿಯಲ್ಲಿ ಸಂಬಂಧದಲ್ಲಿ ಚಿಗುರೊಡೆಯೋದಿಕ್ಕೆ ಪ್ರಾರಂಭ ಆಗತ್ತೆ. ಅದು ಸರಿಯಾದ ಸಮಯ, ಸರಿಯಾದ ಕಾಲ ಅಂತ ಬಂದಾಗ ಖಂಡಿತವಾಗಿಯೂ ಈ ಪ್ರೀತಿಲಿ ನೀವು ಹೊಸ ನ್ಯೂ ಬಿಗಿನಿಂಗ್ನ ನೋಡ್ತೀರಾ, ಹೊಸ ಆರಂಭವನ್ನ ನೋಡ್ತೀರಾ ಅನ್ನೋಂಥ ಒಂದು ಎನರ್ಜಿ ಇದೆ. ಬಟ್ ನಿಮಗೆ ಬರ್ತಿರುವಂತಹ ಏಂಜಲಿಂದ ಆಗಿರ್ಬೋದು, ಯೂನಿವರ್ಸಿಂದ ಆಗಿರ್ಬೋದು ಬರ್ತಿರೋ ಗೈಡೆನ್ಸ್ ಬಂದ್ಬಿಟ್ಟು ತಾಳ್ಮೆ ಇರಲಿ. ಇಲ್ಲಿ ಕೆಲವೊಬ್ಬರಿಗೆ ತುಂಬಾ ಅರ್ಜೆಂಟ್, ಇವತ್ತು ಬೆಳಿಗ್ಗೆನೇ ಸರಿಯಾಗ್ಬಿಡ್ಲಪ್ಪ ದೇವ್ರೆ ಅಂತ ಹೇಳಿ ಸ್ವಲ್ಪ ತಾಳ್ಮೆಯಿಂದ ನೀವು ಇದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಏನು ಸಿಗಬೇಕು ಸರಿಯಾದ ಸಮಯಕ್ಕೆ ಸಿಕ್ಕೇ ಸಿಗತ್ತೆ. ಓಕೆ, ತಾಳ್ಮೆಯಿಂದ ವೆಯ್ಟ್ ಮಾಡಿ. ಅನ್ನಿಸ್ಬೋದು ಈಗ ವರ್ಷಾನುಗಟ್ಲೆ ನಾನು ತಾಳ್ಮೆಯಿಂದ ವೆಯ್ಟ್ ಮಾಡಿದ್ದೀನಿ ಮೇಡಮ್, ಇರ್ಬೋದು ವರ್ಷಾನುಗಟ್ಲೆ ನಿಮಗೆ ಅನ್ನಿಸ್ತಿದೆ. ಬಟ್ ಸಮಯಕ್ಕೆ ವರ್ಷ, ತಿಂಗಳು, ವಾರ, ದಿನ ಗೊತ್ತಾಗಲ್ಲ. ನಿಮ್ಮ ಸಮಯ ಯಾವಾಗ ಬರುತ್ತೆ ಅವಾಗ ಒಳ್ಳೇದಾಗೇ ಆಗುತ್ತೆ, ಟರ್ನ್ ಆಗೇ ಆಗುತ್ತೆ ಚಿಟಿಕೆ ಹೊಡೆಯುವಷ್ಟರಲ್ಲಿ. ಓಕೆ, ಸೊ ಡೋಂಟ್ ವರಿ, ಬಿ ಪಾಸಿಟಿವ್. ಖುಷಿಯಾಗಿ ಪಾಸಿಟಿವ್ ಆಗಿರಿ, ತಾಳ್ಮೆಯಿಂದ ಇರಿ. ನಿಮ್ಮ ಕೆಲಸ, ನಿಮ್ಮ ಕರ್ತವ್ಯ ಏನಿದೆ ಅದ್ರ ಬಗ್ಗೆ ಗಮನ ಇರಲಿ, ಅದನ್ನು ಮಾಡ್ತಾ ಹೋಗಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಲೈನಲ್ಲಿ ತಿಳಿಸ್ತೀರಾ, ಕ್ಲೈಮ್ ದ ಲವ್ ಅಂತ ಹೇಳ್ಬಿಟ್ಟು ಆ್ಯಂಡ್ 111ನ ಆ್ಯಡ್ ಮಾಡಿ ಆ್ಯಂಡ್ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಜೊತೆ ಕನೆಕ್ಟ್ ಆಗಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟ್ ಸದಾ ನನಗಿರಲಿ. ಹಾಗೆ ನನ್ನಿಂದ ನಿಮಗೆ ಪಾಸಿಟಿವ್ ಆಗಿರುವಂಥ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ ನಿಮ್ಮೆದುರಿಗೆ ಬರ್ತಾ ಇರುತ್ತೆ. ಓಕೆ, ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು.